ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಪಾರಂಪರಿಕ ವೈದ್ಯ ಡಾಕ್ಟರ್ ಶಿವಕುಮಾರ್ ಅಂತ. ಇವತ್ತು ನಿಮಗೆ ಸಂಧಿವಾತ ಅಂದರೆ ಆರ್ಥರೈಟಿಸ್ ಬಗ್ಗೆ ಕೆಲವೊಂದು ವಿಚಾರಗಳು ಹೇಳ್ತೇನೆ. ಸುಮಾರು ಆರ್ಥರೈಟಿಸ್ಗಳಿದೆ. ಅಸ್ಟಿಯೋ ಆರ್ಥರೈಟಿಸು, ರೊಮೆಟೆಡ್ ಆರ್ಥರೈಟಿಸು ಮತ್ತು ಗೌಟ್ ಆರ್ಥರೈಟಿಸ್ ಅಂತ ಎಲ್ಲ ಒಂದೇ. ಎಲ್ಲ ಆರ್ಥರೈಟಿಸು ಸಂಧಿವಾತ ಅಂತಲೇ ಕರೆಯೋದು. ಅದನ್ನು ವ್ಯಾಪಾರಕ್ಕಾಗಿ ವಿಧವಾದ ಹೆಸರುಗಳು ನಾವು ಇಟ್ಕೊಂಡಿದ್ದೇವೆ ಅಷ್ಟೇ. ಎಲ್ಲ ಆರ್ಥರೈಟಿಸು ಒಂದೇ. ಬರ್ತಕ್ಕಂಥ ಒಂದು ಸಮಸ್ಯೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ. ಏನಕ್ಕೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಆಗುತ್ತೆ? ಒಂದು ಕಾಲದಲ್ಲಿ ಅದೇ 50 ವರ್ಷಗಳ ಹಿಂದೆ ನಮಗೆ ಕ್ಯಾಲ್ಶಿಯಂ ಪ್ರಾಬ್ಲಮ್ ಯಾರಿಗೆ ಬರ್ತಿತ್ತು? 70-80 ವರ್ಷಗಳ ಆದ ನಂತರ ಬರ್ತಿತ್ತು. ಅದು ಯಾರಿಗೆ ಬರ್ತಿತ್ತು? ಯಾರು ಸುಖ ಜೀವನವನ್ನು ಮಾಡ್ತಿದ್ರೋ ಅವ್ರಿಗೆ ಮಾತ್ರ ಬರ್ತಿತ್ತು 50-60 ವರ್ಷಗಳ ಹಿಂದೆ. ಸೊ ಎಲ್ಲ ಶ್ರಮಜೀವಿಗಳೇ ನಾವೆಲ್ಲ. ಈ ಒಂದು ಸುಖವಾಗಿ ಕೂತ್ಕೊಂಡು ಜೀವನ ಮಾಡ್ತಾರಲ್ಲ, ಅದು ಮಾಡಪ್ಪ ಇದು ಮಾಡಪ್ಪ ಅಂತ ಆರ್ಡರ್ ಮಾಡಿಕೊಂಡು ಅಂಥವ್ರಿಗೆ ಕ್ಯಾಲ್ಶಿಯಂ ಪ್ರಾಬ್ಲಮ್ ಬರ್ತಿತ್ತು. ಈ ಕಷ್ಟಪಡೋರಿಗೆ ಕ್ಯಾಲ್ಶಿಯಂ ಪ್ರಾಬ್ಲಮ್ ಬರ್ತಿರಲಿಲ್ಲ. ಈಗ ಆ ರೀತಿ ಆಗ್ತಿಲ್ಲ. ಪ್ರತಿಯೊಬ್ಬರಿಗೂ ಕೂಡ 20 ವರ್ಷದ ಹುಡುಗನಿಗೂ ಹುಡುಗಿಗೂ ಕ್ಯಾಲ್ಶಿಯಂ ಪ್ರಾಬ್ಲಮ್, 70 ವರ್ಷದ ಮುದುಕರಿಗೂ ಕ್ಯಾಲ್ಶಿಯಂ ಪ್ರಾಬ್ಲಮ್. ಏನಕ್ಕೆ ಕ್ಯಾಲ್ಶಿಯಂ ಪ್ರಾಬ್ಲಮ್ ನಮ್ಮಲ್ಲಿ ಬರ್ತಾ ಇದೆ? ಯಾವ ಕಾರಣದಿಂದ? ನಾವೆಲ್ಲ ಆಹಾರ ತಿಂತಾ ಇದ್ದೇವೆ. ಹಾಲು ಕುಡಿತಾ ಇದ್ದೇವೆ, ತುಪ್ಪ ತಿಂತಾ ಇದ್ದೇವೆ, ಎಣ್ಣೆಯಲ್ಲಿ ಕರೆದ ಪದಾರ್ಥಗಳು ತಿಂತೀವಿ. ಪ್ರತಿಯೊಂದು ಪದಾರ್ಥಗಳನ್ನ ತಿಂದು ಕೂಡ ನಮ್ಮ ದೇಹಕ್ಕೆ ಯಾಕೆ ಕ್ಯಾಲ್ಶಿಯಂ ಉತ್ಪತ್ತಿ ಆಗ್ತದೆ? ಈ ಒಂದು ಪ್ರಶ್ನೆಯನ್ನು ಯಾರಾದರೂ ಯೋಚನೆ ಮಾಡಿ ನೋಡಿದ್ದೀರಾ? ನಾವೆಲ್ಲ ತಿಂತಾ ಇದ್ದೀವಿ. ಎಲ್ಲ ತಿಂತಿರೋದು ಕೂಡ ಕೃತಕವಾದ ವಸ್ತುಗಳನ್ನ ತಿಂತಾ ಇದ್ದೇವೆ. ಕೃತಕವಾದ ಹಾಲನ್ನು ಸೇವಿಸ್ತಾ ಇದ್ದೇವೆ. ಕೃತಕವಾದ ಎಣ್ಣೆಯನ್ನು ಅಡುಗೆಗೆ ಬಳಸ್ತಾ ಇದ್ದೇವೆ. ಇದರಿಂದ ನಿಮಗೆ ಕ್ಯಾಲ್ಶಿಯಂ 0% ಬರ್ತಾ ಇದೆ. ನಿಮಗೆ ಪಾಮ್ ಆಯಿಲ್ ಬಗ್ಗೆ ಒಂದು ವಿಚಾರ ಹೇಳ್ತೀನಿ ನೋಡಿ. ನಾವು ತಿಂತಾ ಇರ್ತಕ್ಕಂಥ ಒಂದು ಪಾಮ್ ಆಯಿಲು ನಮಗೆ ಜೀರ್ಣ ಆಗಲ್ಲ. ಯಾಕೆ ಅಂದರೆ 42 ಡಿಗ್ರಿಯಲ್ಲಿ ವಾಸಿಸುವ ಜನಗಳು ಮಾತ್ರ ಪಾಮ್ ಆಯಿಲ್ನ ಬಳಸ್ಬೋದು. ನಾವಿರೋದೆಲ್ಲ 36-38 ಡಿಗ್ರಿ ಸೆಲ್ಸಿಯಸ್ನಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಸೊ ಹಾಗಾಗಿ ನಮಗೆ ಪಾಮ್ ಆಯಿಲ್ ನಮಗೆ ಜೀರ್ಣ ಆಗಲ್ಲ. ಪಾಮ್ ಆಯಿಲಲ್ಲಿ ಇರ್ತಕ್ಕಂಥ ಒಂದು ಕ್ಯಾಲ್ಶಿಯಂ ಕಂಟೆಂಟು ದೇಹಕ್ಕೆ ಬರಲ್ಲ. ಆಮೇಲೆ ನಾವು ತಿನ್ನೋದು ಯಾವುದೇ ತುಪ್ಪ ಆಗ್ಬೋದು, ಕೃತಕವಾದ ತುಪ್ಪ. ಅದು ತುಪ್ಪ ಅಲ್ಲ, ಅದು ಕೆಲಸಕ್ಕೆ ಬಾರದ ಎಣ್ಣೆ. ಅದು ನೀವು ತುಪ್ಪ ತಿನ್ನಬೇಕಾ? ದೇಶೀಯ ಹಸುವಿನ ತುಪ್ಪ ತಿನ್ನಿ, ಯಥೇಚ್ಛವಾದ ಕ್ಯಾಲ್ಶಿಯಂ ಇದೆ. ಅದರಿಂದ ನಿಮಗೆ ಯಾವುದೇ ರೀತಿಯಾದ ಮೂಳೆ ಸಮಸ್ಯೆ ಬರಲ್ಲ. 20-25 ವರ್ಷದ ಹುಡುಗಿಗೆ ಮಂಡಿ ನೋವು ಬರ್ತಾ ಇದೆ ಅಂದರೆ ಎಂಥ ವಿಪರ್ಯಾಸದ ಕಾಲದಲ್ಲಿ ನಾವಿದ್ದೀವಿ. ಏನಕ್ಕೆ ಬರುತ್ತೆ 25 ವರ್ಷದ ಹುಡುಗಿಗೆ ಮಂಡಿ ನೋವು? ಯಾವ ಕಾರಣದಿಂದ ಬರ್ತಾ ಇದೆ 25 ವರ್ಷದ ಹುಡುಗಿಗೆ ಮಂಡಿ ನೋವು? ನಾವು ತಿಂತಾ ಇರೋ ಆಹಾರ ಸರಿ ಇಲ್ಲ, ಬಳಸ್ತಾ ಇರೋ ಎಣ್ಣೆ ಸರಿ ಇಲ್ಲ. ಶುದ್ಧವಾದ ಕಡಲೆ ಬೀಜದ ಎಣ್ಣೆ ಬಳಸೋದ್ರಿಂದ ನಮಗೆ ಕ್ಯಾಲ್ಶಿಯಂ ಸಮಸ್ಯೆ ಬರಲ್ಲ. ಖಾಲಿ ಹೊಟ್ಟೆಯಲ್ಲಿ ರಾತ್ರಿ ನೆನೆಸಿದ ಕಡಲೆ ಬೀಜವನ್ನು ತಿನ್ನಿ. ಒಂದು 20 ಗ್ರಾಮ್ ಕಡಲೆ ಬೀಜವನ್ನು ರಾತ್ರಿ ನೆನೆಸಿ, ಹಸಿ ಕಡಲೆ ಬೀಜವನ್ನು ರಾತ್ರಿ ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆ ಕಡಲೆ ಬೀಜ ತಿಂದ ನೀರು ಕುಡೀರಿ, ನಿಮಗೆ ಕ್ಯಾಲ್ಶಿಯಂ ಬರುತ್ತೆ. ಶುದ್ಧವಾದ ಕಡಲೆಕಾಯಿ ಎಣ್ಣೆ ಬಳಸಿ, ನಿಮಗೆ ಕ್ಯಾಲ್ಶಿಯಂ ಬರುತ್ತೆ. ಶುದ್ಧವಾದ ದೇಸಿ ಹಸುವಿನ ತುಪ್ಪ ತಿನ್ನಿ, ಕ್ಯಾಲ್ಶಿಯಂ ಬರುತ್ತೆ. ಮಂಡಿ ನೋವಿನಿಂದ ದೂರ ಇರ್ಬೋದು. ಬಂದ್ಬಿಟ್ಟಿದೆ, ಈಗೇನು ಮಾಡೋಕ್ಕಾಗಲ್ಲ. ಈಗ ಬಳಸಿದ್ರು ಗುಣ ಆಗಲ್ಲ. ಈಗ ಗುಣ ಆಗಬೇಕಂದ್ರೆ ಏನು ಮಾಡಬೇಕು? ಅದಲ್ವಾ ವಿಚಾರ. ನಮಗೆ ಆಪ್ರೇಷನ್ ಇಲ್ದಂಗೆ ನೀವು ಗುಣ ಆಗಬೇಕು ಅಂದರೆ ಇವತ್ತಿನಿಂದನೇ ಆ ಪ್ರಯತ್ನ ಮಾಡಿ. ಪಾರಿಜಾತ ಸಿಗುತ್ತೆ ನಿಮಗೆ. ಪಾರಿಜಾತ ಎಲ್ಲ ಕಡೆ ಸಿಗೋದೆ ನಮಗೆ. ಪಾರಿಜಾತದ ಎಲೆಯ ಕಷಾಯವನ್ನು ಪ್ರತಿದಿನ ಕುಡಿಯಿರಿ. ಬಹಳ ಬೇಡ, ಒಂದು 2 ಪಾರಿಜಾತದ ಎಲೆಯನ್ನು ನೀರಲ್ಲಿ ಹಾಕಿ ಕುದಿಸ್ಬಿಟ್ಟು ಆ ನೀರನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ಸವಿತಿರ್ತಕ್ಕಂಥ ಮೂಳೆ ಕೂಡ ನಮಗೆ ಗ್ರೋತ್ ಆಗುತ್ತೆ ಪಾರಿಜಾತದಿಂದ. ಇನ್ನೊಂದು ನೆನಪಿರಲಿ, ನಮ್ಮ ದೇಹದಲ್ಲಿ ಪ್ರತಿಯೊಂದು ಮೂಳೆಗೂ ಟಿಶ್ಯೂ ಬೇಕು. ಅದನ್ನು ಕಾರ್ಟಿಲೇಜ್ ಅಂತ ಕರೀತೇವೆ. ಕೆಲವೊಂದು ಟಿಶ್ಯೂಗಳು ಕೆಲವೊಂದು ಹೆಸರುಗಳಿದೆ. ಪ್ರತಿಯೊಂದು ಜಾಗದಲ್ಲೂ ಕೂಡ ನಮಗೆ ಸಂಧಿವಾತ ಅಂತ ಬಂದಾಗ ಟಿಶ್ಯೂಗಳು ಸವಿಯುತ್ತೆ. ಅದೇ ನಮಗೆ ಮೂಳೆ ಸೌತ ಅಂತ ಕರೆಯೋದು. ಮೂಳೆ ಸವಿಯಲ್ಲ ಪ್ರೇಕ್ಷಕರೇ. ನಮ್ಮ ದೇಹದಲ್ಲಿ ಸವಿಯೋದು ಟಿಶ್ಯೂಸ್. ಯಾವ ಕಾರಣದಿಂದ ಸವಿಯುತ್ತೆ? ಕ್ಯಾಲ್ಶಿಯಂ ಸಮಸ್ಯೆಯಿಂದ, ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯಿಂದ ಮೂಳೆ ಸೌತ ಬರುತ್ತೆ. ಈ ಒಂದು ಸಮಸ್ಯೆಯಿಂದ ಪಾರಾಗಬೇಕಲ್ವಾ? ಶುದ್ಧವಾದ ಆಹಾರವನ್ನು ತಿನ್ನಿ. ಪ್ರತಿಯೊಂದು ಕಾಯಿಲೆಗೂ ಔಷಧಿ ಆಹಾರವೇ. ಈ ಒಂದು ಆಹಾರವನ್ನು ನಾವು ಯಾವಾಗ, ಶುದ್ಧವಾಗಿರೋ ಆಹಾರವನ್ನು ನಾವು ಯಾವಾಗ ರೂಢಿ ಮಾಡ್ಕೊತೀವೋ ಆವಾಗ ನಮಗೆ ಕಾಯಿಲೆಗಳಿಂದ ವಿಮುಕ್ತಿ ಹೊಂದಬೋದು. ಪೈನ್ ಕಿಲ್ಲರ್ ಮಾತ್ರ ನುಂಗಕ್ಕೆ ಹೋಗ್ಬಿಡಿ ದಯವಿಟ್ಟು. ನೀವು ಒಂದು ಪೈನ್ ಕಿಲ್ಲರ್ ಮಾತ್ರ ನುಂಗಿದ್ರೆ 1 ತಿಂಗಳ ಕಾರ್ಯಕ್ಷಮತೆಯನ್ನು ಕಳ್ಕೊಳ್ಳುತ್ತೆ. ನಿಮ್ಮ ಯಕೃತ್ಯ ಆಗ್ಬೋದು, ಕರಳೆ ಆಗ್ಬೋದು, ಅಥವಾ ಕಿಡ್ನಿನೇ ಮೂತ್ರಪಿಂಡನೇ ಆಗ್ಬೋದು. ಈ ಎಲ್ಲ ಸಮಸ್ಯೆಗಳು ಬರುತ್ತೆ. ಸದ್ಯಕ್ಕೆ ನೋವು ಉಪಶಮನ ಆಗುತ್ತೆ ನಿಮಗೆ. ಅದೇನು ಪರಿಹಾರ ಅಲ್ಲ, ಉಪಶಮನ ಅಷ್ಟೇ. ನುಂಗಿದ್ದೀರಾ, ಅದ್ರ ಪವರ್ ಒಂದು 4-5 ಗಂಟೆ ಇಲ್ಲ ಒಂದು 2-3 ದಿವಸ ಇರಬಹುದು. ಡಿಪೆಂಡ್ಸ್ ಅಪಾನ್ ಅದ್ರ ಮೇಲೆ ಇರ್ತಕ್ಕಂಥ ಒಂದು ಡೋಸೇಜ್. 500 mg, 700 mg, 900 mg ಅಂತ MG ಅಂತ ಬರೆದಿರ್ತಾರಲ್ಲ, ಆ MG ಇರೋವರೆಗೂ ಕೆಲಸ ಮಾಡುತ್ತೆ. MG ಮುಗಿದ ಮೇಲೆ 0 ಆಗುತ್ತೆ ನೋವು. ಹಾಗಾಗಿ ಖಾಲಿ ಹೊಟ್ಟೆಯಲ್ಲಿ ಕಡಲೆ ಬೀಜ ನೆನೆಸ್ಬಿಟ್ಟು ರಾತ್ರಿ ಬೆಳಗ್ಗೆ ಕುಡೀರಿ. ಅದರ ಜೊತೆಗೆ ಪಾರಿಜಾತದ ಕಷಾಯ ತಗೊಳ್ಳಿ. ದೇಸಿ ಹಸುವಿನ ತುಪ್ಪ ಆಹಾರ ಕ್ರಮದಲ್ಲಿ ಬಳಸಿ. ಬೆಳಗ್ಗೆ 1 ಚಮಚ, ಮಧ್ಯಾಹ್ನ 1 ಚಮಚ, ಸಂಜೆ 1 ಚಮಚ. ಅಂದರೆ
ಬೆಳಗ್ಗೆ ಒಂದು 8 ಗ್ರಾಮ್, ಮಧ್ಯಾಹ್ನ ಆಹಾರಕ್ಕೊಂದು 8 ಗ್ರಾಮ್, ಸಂಜೆ ಆಹಾರಕ್ಕೊಂದು 8 ಗ್ರಾಮ್ ಬಳಸಿ, ನಿಮಗೆ ಬರುತ್ತೆ ಕ್ಯಾಲ್ಶಿಯಂ. ಮತ್ತು ನೀವು ಬಳಸ್ತಿರ್ತಕ್ಕಂಥ ಹಾಲು ವಿಷ, ಅದು ಟೋನ್ಡ್ ಮಿಲ್ಕು, ಆಲ್ರೆಡಿ ಕಾಯಿಸಿ ಕೆನೆ ತೆಗೆದು ಪ್ಯಾಕೆಟಾಗಿ ಬಂದಿರತಕ್ಕಂಥ ಹಾಲನ್ನು ನಾವು ಬಳಸ್ತಾ ಇದ್ದೇವೆ. ಹಾಲಲ್ಲಿ ಯಥೇಚ್ಛವಾದ ಕ್ಯಾಲ್ಶಿಯಂ ಅಡಗಿದೆ, ಅದೆಲ್ಲರಿಗೂ ಗೊತ್ತಿರೋ ವಿಚಾರನೇ. ಆ ಕಾಲದಿಂದ ಈ ಕಾಲದವರೆಗೂ ನಾವು ಹಸುವಿನ ಹಾಲು, ತಾಯಿ ಹಾಲು ಕುಡ್ದಾದ್ಮೇಲೆ, ಅದರ ಅವಧಿ ಮುಗಿದ ಮೇಲೆ ಹಸುವಿನ ಹಾಲು ಕುಡಿತಾ ಬರ್ತಿರೋ ನಾವೆಲ್ಲ. ಈಗ ನಾವು ತಗೊತಿರೋದು ಜೆರ್ಸಿ ಅಂದರೆ ಏನು? ವಿಷದ ಹಾಲನ್ನು ನಾವು ಕುಡಿತಾ ಇದ್ದೀವಿ ಪ್ರೇಕ್ಷಕರೇ. ಈ ಹಾಲಿಂದ ನಿಮ್ಗೆ ಯಾವುದೇ ರೀತಿಯಾದ ಲಾಭ ಇಲ್ಲ, ನಷ್ಟವೇ ಜಾಸ್ತಿ. ನೋಡಿ, ಸುಮಾರು ಜನ ಹೇಳ್ತಾರೆ, ಪಾಪ ಮದುವೆ ಆಗಿದೆ ಸರ್, ಇನ್ನು ಮಕ್ಕಳಾಗಿಲ್ಲ, 3 ವರ್ಷ ಆಗಿದೆ, 4 ವರ್ಷ ಆಗಿದೆ ಅಂತಾರೆ. ವೀರ್ಯಾಣು ಕೊರತೆ. ಯಾವುದರಿಂದ ವೀರ್ಯಾಣು ಕೊರತೆ ಆಗ್ತಿದೆ? ನೀವು ತಗೊಂತಿರ್ತಕ್ಕಂಥ ಹಾಲಿಂದ ವೀರ್ಯಾಣು ಕೊರತೆ ಆಗ್ತಾ ಇದೆ. ನಿಮಗೆ ಶುದ್ಧವಾದ ಹಾಲು ಸಿಗ್ಲಿಲ್ವಾ? ಬಿಟ್ಬಿಡಿ, ತಲೆ ಕೆಡಿಸ್ಕೋಬೇಡಿ, ಹಾಲನ್ನೇ ಸೇವಿಸ್ಬೇಡಿ, ತೊಂದರೆ ಇಲ್ಲ. ಯಾಕೆ ಕಾಫಿ ಟೀಗೆ ನೀವು ಅಡಿಷನ್ ಆಗ್ತೀರಾ? ಏನಕ್ಕೆ ಹಾಲು ಬೇಕು ನಿಮ್ಮ ದೇಹಕ್ಕೆ? ಪೌಷ್ಟಿಕಾಂಶಕ್ಕೆ ಹಾಲು ಬೇಕು. ನಾವು ತಗೊಂತಿರ್ತಕ್ಕಂಥ ಒಂದು ಹಾಲಿನಲ್ಲಿ ಪೌಷ್ಟಿಕಾಂಶ ಇಲ್ಲ. ಸೊ ಇನ್ನೇನಾಗಬೇಕು ಹಾಲು? ನಿಮಗೆ ತೊಂದರೆ ಅಷ್ಟೇ. ಅದು ನೀವು ತಗೊತಿದ್ದೀರಾ, ಸದ್ಯಕ್ಕೆ ತೃಪ್ತಿ ಆಗ್ತಿದೆ, ಹಾಲು ಕುಡಿದಿದ್ದೀವಿ ಅಂತ ತೃಪ್ತಿ ಆಗ್ತಿದೆ. ಅದರಲ್ಲಿ ಇಲ್ಲ, ಯಾವ ವಿಟಮಿನೂ ಇಲ್ಲ, ಯಾವ ಪೌಷ್ಟಿಕಾಂಶವೂ ಇಲ್ಲ. ಕೊನೆಯದ ನಾವು ಕುಡಿಯೋ ನೀರು ಕೂಡ ಫಿಲ್ಟರ್ ನೀರು, ಅದರಲ್ಲೂ ಕೂಡ ಪೌಷ್ಟಿಕಾಂಶ ಇಲ್ಲ, ಮಿನರಲ್ಸ್ ಇಲ್ಲ. 0 ಬ್ಯಾಕ್ಟೀರಿಯಾ ವಾಟರ್ ಕುಡಿತಾ ಇದ್ದೇವೆ. ನೀರಲ್ಲೂ ಕೂಡ ಯಥೇಚ್ಛವಾದ ಕ್ಯಾಲ್ಸಿಯಂ ಇದೆ. ಯಾರಾದರೂ ನಲ್ಲಿ ನೀರು ಕುಡಿತೀರಾ? ಯಾಕೆ ಕುಡಿಯಲ್ಲ? ಸೆನ್ಸಿಟಿವ್ ದೇಹಗಳು ನಮ್ಮದೆಲ್ಲ. ನಲ್ಲಿ ನೀರಲ್ಲಿ ಕುಡೀರಿ. ಗೋಭಸ್ಮ 1 ಬಿಂದಿಗೆ ಅಂದರೆ 20 ಲೀಟರ್ ನೀರಿಗೆ 10 ಗ್ರಾಮ್ ಗೋಭಸ್ಮ ಹಾಕ್ಬಿಟ್ರೆ ಅದರಲ್ಲಿರ್ತಕ್ಕಂಥ ಒಂದು ಕೆಟ್ಟ ಕಂಟೆಂಟ್ ಎಲ್ಲ ಕೆಳಗೆ ಕೂತ್ಕೊಳ್ಳುತ್ತೆ. ಮೇಲೆ ನೀರು ಕುಡೀರಿ. ನಿಮ್ಮ ದೇಹಕ್ಕೆ ಎಷ್ಟು ಬೇಕೋ ಮಿನರಲ್ಸು ಅಷ್ಟು ಮಿನರಲ್ಸು ಗೋಭಸ್ಮದಲ್ಲಿದೆ. ಗೋಭಸ್ಮ ನೀರಲ್ಲಿ ಹಾಕೋದ್ರಿಂದ ಅದರಲ್ಲಿರ್ತಕ್ಕಂಥ ಒಂದು ಮಿನರಲ್ಸು ನೀರಲ್ಲಿ ಸೇರ್ಕೊಳ್ಳುತ್ತೆ. ಯಾವಾಗ ಸೇರ್ಕೊಳ್ಳುತ್ತೆ ಅದು ನಿಮಗೆ 0 ಬ್ಯಾಕ್ಟೀರಿಯಾ ವಾಟರ್ಗಿಂತ ಹೆಚ್ಚು ಕೆಲಸ ಮಾಡುತ್ತೆ. ಇಲ್ಲಿ ಕ್ಯಾಲ್ಶಿಯಂ. ಸಗಣಿ ಅಂತೂ ನಾವು ನೇರ ತಿನ್ನಲಿಕ್ಕಾಗಲ್ಲ, ಗೋಭಸ್ಮ ತಿನ್ಬೋದಲ್ವಾ? 1 ಚಿಟಿಕೆ ಗೋಭಸ್ಮ ಪ್ರತಿದಿನ ಒಂದು 200 ml ನೀರು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಿಮಗೆ ಎಷ್ಟೊಂದು ಲಾಭಾಂಶ ಗೊತ್ತಾ? ಶ್ವಾಸಕೋಶ ಶುದ್ಧಿ ಆಗುತ್ತೆ. ಮಲಿನವಾದ ವಾತಾವರಣದಲ್ಲಿ ನಾವಿದ್ದೇವೆ, ನಮ್ಮ ಶ್ವಾಸಕೋಶ ಅತಿ ಬೇಗನೆ ಡ್ಯಾಮೇಜ್ ಆಗುತ್ತೆ. ಇದರಿಂದ ನಾವು ಹೊರಗೆ ಬರ್ಬೋದು. ಜೊತೆಗೆ ಹೃದಯದ ಸಮಸ್ಯೆ ಏನೇ ಇದ್ದರೂ ಕೂಡ ಗೋಭಸ್ಮದಿಂದ ಕ್ಲಿಯರ್ ಆಗುತ್ತೆ. ಹೃದಯದ ಸಮಸ್ಯೆ ಒಂದೇ ಅಲ್ಲ, ಸಂಧಿವಾತ ಕೂಡ ಗುಣ ಆಗುತ್ತೆ. ಗೋಭಸ್ಮ ನೀವು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಕ್ಲಿಯರ್ ಆಗುತ್ತೆ. ಇನ್ನೂ ಉತ್ತಮವಾದ ಸಲಹೆ ಅಂದರೆ ನಿಮ್ಗೆ ಹೇಳ್ತೀನಿ ನೋಡಿ. ನಿಮಗೆ ಹೆಂಗೋ ಪ್ರತಿ ಆಯುರ್ವೇದಿಕ್ಕು ಮೆಡಿಕಲ್ ಸ್ಟೋರ್ಗಳಲ್ಲಿ ಗೋಮೂತ್ರ ಸಿಗುತ್ತೆ, ಗೋಮೂತ್ರ ತಗೊಳ್ಳಿ. ಗೋಮೂತ್ರ ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ 1-2 ಮುಚ್ಚಲ ಕುಡೀರಿ. ನೀರಲ್ಲಿ ಹಾಕ್ಕೊಂಡು ಕುಡಿಬೇಕು. ಅದನ್ನು ನೀರಲ್ಲಿ ಹಾಕ್ಕೊಂಡು ಕುಡಿಯೋವಾಗ 1 ಚಿಟಿಕೆ ಗೋಭಸ್ಮ ಹಾಕಿ. ಗೋಭಸ್ಮವು ಕೂಡ ನಿಮಗೆ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ಇದೆಲ್ಲ ಸೇವನೆ ಮಾಡ್ತಾ ಬನ್ನಿ. ಸಂಧಿವಾತ ಒಂದೇ ಅಲ್ಲ, ನಿಮಗೆ ಯಾವುದೇ ಕಾಯಿಲೆ ಬರಲ್ಲ. ಈ ರೀತಿ ಪ್ರತಿಯೊಬ್ಬರು ಕೂಡ ಅಭ್ಯಾಸ ಮಾಡ್ಕೊ ಬನ್ನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.